ಏನು ಮಾಡ್ತಾ ಇದ್ದಾರೆ ಮಹದೇವಪುರ ಕ್ಷೇತ್ರದ ಶಾಸಕರು ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಯಾಕಂದರೆ ಸಾಕಷ್ಟು ಮಳೆಯಾಗ್ತಾ ಇದೆ ಬೆಂಗಳೂರಿನಲ್ಲಿ ಮತ್ತು ಬೇರೆ ಬೇರೆ ಕಡೆ ಕೂಡ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಹದೇವಪುರ ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಮಳೆಯಾಗಿದೆ. ಏನು ಮಾಡ್ತಾ ಇದ್ದಾರೆ ಅಲ್ಲಿನ ಒಂದು ಶಾಸಕರು ಎನ್ನುವಂತಹ ಪ್ರಶ್ನೆ ಕೇಳಿ ಬರ್ತಾ ಇದೆ. ಭಾರೀ ಮಳೆಗೆ ತತ್ತರಿಸಿತ್ತು ಮಹದೇವಪುರ ಕ್ಷೇತ್ರ, ವಿಧಾನಸಭಾ ಕ್ಷೇತ್ರ ಏನಿದೆ ಅದು. ಪ್ರತಿಯೊಂದು ಮಳೆಗಾಲದಲ್ಲಿ ಕೂಡ ಮಹದೇವಪುರದಲ್ಲಿ ಸಾಲು ಸಾಲು ಅವಾಂತರಗಳಾಗುತ್ತೆ, ತೊಂದರೆಗಳಾಗುತ್ತೆ. ರಾತ್ರಿ ಸುರಿದಂತಹ ಭಾರೀ ಮಳೆಗೆ ಮಹದೇವಪುರದಲ್ಲಿ ಸಮಸ್ಯೆ ಸೃಷ್ಟಿಯಾಗಿದೆ. ಸಾಕಷ್ಟು ಮಳೆಯಾಗಿದೆ ಅಲ್ಲಿ ಆ ಒಂದು ಪ್ರದೇಶದಲ್ಲಿ, ಅಂದರೆ ಕ್ಷೇತ್ರದಲ್ಲಿ, ಮಹದೇವಪುರ ಕ್ಷೇತ್ರದಲ್ಲಿ ಮಳೆ ಆಗದಿರೋದ್ರಿಂದ ಅಲ್ಲಿ ಸಾಕಷ್ಟು ಪ್ರಮಾಣದ ಒಂದು ಸಮಸ್ಯೆಗಳು ಉಂಟಾಗಿದೆ. ಜಲಕಾಟಕ್ಕೆ ಮತ್ತೆ ತತ್ತರಿಸಿ ಹೋಗಿದ್ದಾರೆ ರೈನ್ಬೋ ಲೇಔಟ್ನ ಒಂದು ಜನರು. ಅಲ್ಲಿ ರೈನ್ಬೋ ಲೇಔಟ್ಗೆ ಇದೆಂತಹ ಒಂದು ದುಸ್ಥಿತಿ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಭಾರೀ ಮಳೆಗೆ ನರಕದ ಲೇಔಟ್ ಆಯಿತು ರೈನ್ಬೋ ಲೇಔಟ್ ಎನ್ನುವಂತಹ ಮಾತು ಅಲ್ಲಿನ ಒಂದು ಸಾರ್ವಜನಿಕರ ಬಾಯಲ್ಲೇ ಕೇಳ್ತಾ ಇದೆ. ಕಳೆದ ವರ್ಷವೂ ಕೂಡ ರೈನ್ಬೋ ಲೇಔಟ್ನಲ್ಲಿ ಗಂಡಾಂತರ ಸೃಷ್ಟಿಯಾಗಿತ್ತು ಮಳೆಯಿಂದ. ರಾತ್ರಿ ಸುರಿದಂತಹ ಮಳೆಗೆ ಈ ರೀತಿಯಾದಂಥ ಒಂದು ನೋಡ್ತಾ ಇರ್ಬೋದು ನೀವು ಯಾವ ರೀತಿಯಾಗಿ ಅಲ್ಲಿ ಆಗಿದೆ ಅಂತ ಫೋಟೋಗಳನ್ನು. ಭಾರಿ ಮಳೆ ಆಗಿದೆ ಅಲ್ಲಿ. ನಿನ್ನೆ ಬೆಂಗಳೂರಿನೆಲ್ಲ ಅನೇಕ ಕಡೆ ಮಳೆ ಆಗಿದೆ. ಅಂದರೆ ಮಹದೇವಪುರ ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಮಳೆಯಾಗಿದೆ. ರಾತ್ರಿ ಸುರಿದಂತಹ ಮಳೆಗೆ ಅಲ್ಲಿ ಸಾಕಷ್ಟು ಓಡಾಡೋಕ್ಕೆ, ಜನರು ಓಡಾಡೋಕ್ಕೆ ಕೂಡ ತೊಂದರೆ ಆಗಿದೆ. ರಸ್ತೆಗಳಲ್ಲಿ ಕೂಡ ನೀರು ನಿಂತಿದೆ. ಬೆಂಗಳೂರಿನ ರೈನ್ಬೋ ಲೇಔಟ್ ಏನಿದೆ ಈ ರೀತಿಯಾದಂಥ ಅವಾಂತರ ಸೃಷ್ಟಿಯಾಗಿರುವಂಥ. ಹೀಗಾಗಿ ಅಲ್ಲಿನ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಎಲ್ಲಿದ್ದಾರೆ ಮಹದೇವಪುರ ಕ್ಷೇತ್ರದ ಶಾಸಕರು? ಕಾಣ್ತಾ ಇಲ್ಲ. ಇಷ್ಟೆಲ್ಲ ಒಂದು ಸಮಸ್ಯೆಗಳಿದ್ರೂ ಕೂಡ ಬಂದು ನೋಡ್ತಾ ಇಲ್ಲ, ವಿಚಾರಿಸ್ತಾ ಇಲ್ಲ, ಏನು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಓಟು ಕೀಳೋಕೆ ಮಾತ್ರ ಬರ್ತಾರೆ. ಎಲೆಕ್ಷನ್ ಸಮಯದಲ್ಲಿ ಮಾತ್ರ ಒಂದಲ್ಲ 10 ಬಾರಿ ಬಂದು ಮನೆಗಳಿಗೆ ತಿರುಗಿ ಓಟನ್ನು ಕೊಡಿ ಅಂತ ಕೇಳ್ತಾರೆ. ಆದರೆ ಎಲೆಕ್ಷನ್ ಮುಗಿದ ನಂತರ ಎಲ್ಲಿಯೂ ಕೂಡ ಕಾಣದೆ ಪತ್ತೆ ಇಲ್ಲದೆ ಹೋಗ್ಬಿಡ್ತಾರೆ. ನಮಗೆ ಈ ರೀತಿ ಸಮಸ್ಯೆ ಆದಾಗ ನಾವು ಯಾರಿಗೆ ಹೇಳ್ಕೊಳ್ಬೇಕು? ಯಾರು ಇದಕ್ಕೆ ಪರಿಹಾರ ಕೊಡಿಸೋದು? ನಾವು ಓಟ್ ಹಾಕಿ ಗೆಲ್ಲಿಸಿದವರೇ ನಮಗೆ ಕ್ವಶನ್ ಮಾಡೋಕ್ಕೆ ಅವ್ರ ಕೈಗೆ ಸಿಗ್ತಾ ಇಲ್ಲ ಅಂತ ನಾವೇನು ಮಾಡಬೇಕು ಅಂತ ಹೇಳಿ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮಹದೇವಪುರ ಕ್ಷೇತ್ರದಲ್ಲಿ ಮಳೆಯ ಅವಾಂತರ ಎಷ್ಟರ ಮಟ್ಟಿಗಿದೆ ಅಂದರೆ ಅಲ್ಲಿನ ಜನರು ಹುಡುಕಾಡ್ತಾ ಇದ್ದಾರೆ. ಎಲ್ಲಿದ್ದಾರೆ ನಮ್ಮ ಒಂದು ಶಾಸಕರು ಅಂತ ಹೇಳಿ ಹುಡುಕಾಡ್ತಾ ಇದ್ದಾರೆ. ಅವರು ಸಿಗ್ತಾ ಇಲ್ಲ. ಆದರೆ ಸಾಕಷ್ಟು ಮಳೆಯಿಂದಾಗಿ ರಸ್ತೆಯಲ್ಲಿ ನೀರು ನಿಂತಿರುವುದು, ಬೇರೆ ಬೇರೆ ಕಡೆಯಲ್ಲಿ ಜನರು ಓಡಾಡೋಕ್ಕೆ ಕಷ್ಟ ಆಗ್ತಾ ಇರೋದು. ಆ ಒಂದು ಇಡೀ ಕ್ಷೇತ್ರದ ಒಂದು ಲೇಔಟ್ ಏನಿದೆ ರೈನ್ಬೋ ಲೇಔಟ್, ಅದರಲ್ಲಿ ಸಾಕಷ್ಟು ಪ್ರಮಾಣದ ನೀರು ನಿಂತ್ಕೊಂಡು ಜನರು ಓಡಾಡೋಕ್ಕೆ ಕೂಡ ಕಷ್ಟ ಆಗ್ತಾ ಇದೆ. ಕಳೆದ ವರ್ಷ ಕೂಡ ಮಳೆಯಿಂದ ಸಾಕಷ್ಟು ಸಮಸ್ಯೆ ಆಗಿತ್ತು ಈ ಒಂದು ರೈನ್ಬೋ ಲೇಔಟಲ್ಲಿ. ಈ ಬಾರಿ ಕೂಡ ಇದೇ ರೀತಿಯಾದ ಒಂದು ಸಮಸ್ಯೆ ಎದುರಾಗ್ತದೆ. ಪ್ರತಿ ವರ್ಷವೂ ಕೂಡ ಮಳೆ ಬಂದಾಗೆಲ್ಲ ಈ ರೀತಿ ಸಮಸ್ಯೆ ಆಗ್ತಾ ಇದೆ. ಆದರೆ ಅಲ್ಲಿನ ಶಾಸಕರು ಮಾತ್ರ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಏನು ಒಂದು ಪರಿಹಾರವನ್ನು ಮಾಡೋಣ, ಯೋಚನೆ ಮಾಡೋಣ ಅನ್ನುವಂತಹ ರೀತಿ ಕೂಡ ಅವರ ಒಂದು ಮನಸ್ಸಿನಲ್ಲಿ ಇದೆಯೇನು ಅಂತ ಗೊತ್ತಿಲ್ಲ. ಆದರೆ ಜನರು ಮಾತ್ರ ಪ್ರಶ್ನೆ ಕೇಳ್ತಾ ಇದ್ದಾರೆ. ಏನೇ ಒಂದು ಮಳೆ ಆದರೆ ಅದರಲ್ಲೇ ಓಡಾಡ್ತಿದ್ದಾರೆ, ಬರ್ತಿದ್ದಾರೆ. ಆದರೆ ಶಾಸಕರು ಮಾತ್ರ ತಲೆ ಕೆಡಿಸ್ಕೊಳ್ತಾನೇ ಇಲ್ಲ ಅಂತ ಹೇಳಿ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿ ಸಾಕಷ್ಟು ಮಳೆಯಾಗುತ್ತೆ ಬೆಂಗಳೂರಿನ ಬೇರೆ ಬೇರೆ ಕಡೆಯಲ್ಲಿ. ಅದೇ ರೀತಿಯಾಗಿ ಮಹದೇವಪುರ ಕ್ಷೇತ್ರದಲ್ಲಿ ಕೂಡ ಮಳೆಯಾಗಿದೆ. ಅಲ್ಲಿ ಸಾಕಷ್ಟು ಜನರು ಕೂಡ ಯಾಕಂದರೆ ಈ ಶಾಸಕರು ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಜನರೇ ಅದು ಈ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಶಾಸಕರು ಎಲ್ಲೇ ಇದ್ದರೂ ಕೂಡ ಇದರ ಬಗ್ಗೆ ಗಮನ ಹರಿಸಬೇಕು. ಅಲ್ಲಿ ಸಮಸ್ಯೆ ಏನಿದ್ರು ಕೂಡ ಅದನ್ನು ಬಗೆಹರಿಸಬೇಕು. ಯಾಕಂದರೆ ಪ್ರತಿ ವರ್ಷ ಹಿಂಗೆ ಆಗ್ತಾ ಇದೆ ಅಂದರೆ ಅವ್ರು ಏನಾದರೂ ಮಾಡಬೇಕು. ಸುಮ್ಮನೆ ಓಟ್ ತಗೊಂಡು ಮನೇಲಿ ಕೂತ್ಕೊಳ್ಳೋದಲ್ಲ. ಈ ಥರ ಸಮಸ್ಯೆ ಬಂದಾಗ ಜನರಿಗೆ ಕೆಲಸ ಮಾಡಲಿ ಅಂತಲೇ ನಿಮ್ಮನ್ನು ಆರಿಸಿ ಕಳಿಸಿರ್ತಾರೆ. ನೀವು ಅದ್ರ ಬಗ್ಗೆ ಗಮನ ಕೊಡಬೇಕು. ಶಾಸಕರು ಯಾರಿದ್ದೀರಿ ನೀವು ಅವರು? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.